ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ಹೋಗುವಾಗ ಪಕ್ಕದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಹೂವನ್ನು ನೋಡ್ತಾನೆ. ಆ ಸುಂದರವಾಗಿರ್ತಕ್ಕಂಥ ಹೂವನ್ನು ನೋಡಿ ಅದನ್ನು ಕೀಳಬೇಕಂತ ಅನಿಸುತ್ತೆ. ಅದರ ಹತ್ತಿರ ಹೋಗ್ತಾನೆ. ಹೂವಿನ ಹತ್ತಿರ ಹೋಗಿ ಅದರ ಸೌಂದರ್ಯವನ್ನು ನೋಡಿ ಅವನಿಗೆ ಕೀಳಕ್ಕಾಗೋದಿಲ್ಲ. ಅದಕ್ಕೆ ಆ ಹೂವಿನ ಜೊತೆ ಆ ವ್ಯಕ್ತಿಗೆ ಮಾತಾಡ್ಬೇಕಂತ ಅನಿಸುತ್ತೆ. ಆ ಹೂವಿನ ಜೊತೆ ಆ ವ್ಯಕ್ತಿ ಮಾತಾಡ್ತಾ ನೋಡಿ ಎಷ್ಟು ಚಂದ ಮಾತಾಡ್ತಾನಂತ ಕೇಳಿದ್ರೆ, ಏ ಹೂವೆ, ಬೆಳಿಗ್ಗೆ ಹುಟ್ಟಿ ಸಾಯಂಕಾಲ ಸಾಯ್ತಕ್ಕಂಥ ನೀನು ಇಷ್ಟೊಂದು ಯಾಕೆ ಸುಂದರವಾಗಿ ಅರಳಿ ನಿಂತಿದ್ದೀಯಾ? ಇಷ್ಟೊಂದು ಸುಂದರತೆ ಅಂತಕ್ಕಂಥ ಯಾಕೆ ಹೊಂದಿದ್ದೀಯಾ? ನಿಂದು ಒಂದು ಜೀವನನ, ಇದನ್ನು ಒಂದು ಜೀವನನ ಅಂತ ಆ ವ್ಯಕ್ತಿ ಕೇಳ್ತಾನೆ. ಆವಾಗ ಆ ಹೂ ಹೇಳ್ತದೆ ವ್ಯಕ್ತಿಗೆ, ಮನುಷ್ಯ, ನೀ ಹೇಳ್ತಕ್ಕಂಥದ್ದು ಸರಿನೇ. ನಾನು ಬೆಳಿಗ್ಗೆ ಹುಡ್ತೀನಿ, ಸಾಯಂಕಾಲ ಸಾಯ್ತೀನಿ. ಆದರೆ 100 ವರ್ಷ ಬದುಕ್ತಕ್ಕಂಥ ನೀನು, 100 ವರ್ಷ ಬದುಕ್ತಕ್ಕಂಥ ನೀನು ನನ್ನಷ್ಟು ಶ್ರೇಷ್ಠ ಎತ್ತರಕ್ಕೆ ಬರಲಾರೆ, ನನ್ನಂಥ ಜೀವನ ನೀನು ಬದುಕಲಾರೆ ಅಂತ ಕೇಳಿದಾಗ ಆ ವ್ಯಕ್ತಿ ಅದು ಹೆಂಗ ಸಾಧ್ಯ ಅಂತ ಕೇಳ್ತಾನೆ. ಆವಾಗ ಹೂವು ಅಂತ ಹೇಳ್ತದೆ ನೋಡಿ, ನಾನು ಬೆಳಿಗ್ಗೆ ಹುಡ್ತೀನಿ, ಸಾಯಂಕಾಲ ಸಾಯ್ತೀನಿ. ಆದ್ರೆ ಸಾಯುವುದರೊಳಗಾಗಿ ನಾನು ಶ್ರೇಷ್ಠ ದೇವರ ಮುಡಿಗನ ಏರ್ತೀನಿ. ಆದ್ರೆ ನೀ 100 ವರ್ಷ ಬದುಕಿದ್ರು ಕೂಡ ಆ ದೇವರ ಮುಡಿಗೆ ಏರ್ಲಕ್ಕ ಸಾಧ್ಯನೇ ಇಲ್ಲ ಅಂತ ಆ ಹೂವನ್ನ ಹೇಳ್ತದೆ. ಆಗ ಹೂವು ಹೇಳ್ತದ, ನೋಡಿ ಮನುಷ್ಯ, ಇವಾಗ ಹೇಳು, ಯಾರ್ದು ಶ್ರೇಷ್ಠ ಜೀವನ ಅಂತಕ್ಕಂಥದ್ದನ್ನ ನೀನೇ ಡಿಸೈಡ್ ಮಾಡು ಅಂತ ಹೇಳಿದಾಗ ಆ ಹೂವಿನ ಮಾತು ಕೇಳಿ ಆ ಮನುಷ್ಯ ನಾಚಿಕೆಯಿಂದ ತಲೆ ತಗ್ಗಿಸಿ ಹೊರಟನ್ನು ಹೋಗ್ತಾನೆ. ಸ್ನೇಹಿತರನ್ನ ಹೇಳ್ತಕ್ಕಂಥದ್ದು ಇಷ್ಟೇ, ನಾವು ಜೀವನ ಮಾಡಬೇಕಾಗಿತ್ತು ಅಂತ ಕೇಳಿದ್ರೆ ಒಂದು ಸುಂದರವಾಗಿರತಕ್ಕಂಥ ಹೂವಿನ ತರ ಸುಂದರವಾಗಿರ್ತಕ್ಕಂಥ ಜೀವನವನ್ನ ಮಾಡಬೇಕಾಗುತ್ತೆ. ಆ ಹೂವಿನ ತರ ಬದುಕಬೇಕಾಗುತ್ತೆ. ಇರುವೆ ಅದಲ್ಲ, ಇರುವೆ ಯಾರಿಗೆ ಕಚ್ಚಿದ್ರೂ ಕೂಡ ಸಾಯುವುದು ಇರುವೆ ಅಂತ ಮನುಷ್ಯ ಗೊತ್ತಿರ್ತದೆ, ಆ ಮನುಷ್ಯನಿಗೆ ಗೊತ್ತಿರ್ತದ. ಆದ್ರ ಇನ್ನೊಬ್ಬರಿಗೆ ಕೇಡನ್ನು ಉಂಟು ಮಾಡಿದ್ರ ನಮಗೂ ಕೇಡ ಉಂಟಾಗ್ತದೆ ಅನ್ನೋದು ಮನುಷ್ಯ ಯಾವತ್ತೂ ಕೂಡ ತಿಳ್ಕೊಡೋದಿಲ್ಲ. ಎಂತ ಅವಸ್ಥೆ ಇದನ್ನ. ಧೂಳು ಇರ್ತದಲ್ಲ, ಧೂಳು, ಆ ಧೂಳಿನ ಬೆಲೆ ಯಾರಿಗೂ ಗೊತ್ತಿರೋದಿಲ್ಲ. ಅದು ಯಾವಾಗ ಆ ಧೂಳು ಅಂತಕ್ಕಂಥದ್ದು ನಮ್ಮ ಕಣ್ಣಲ್ಲಿ ಬಂದು ಬಿಡುತ್ತದಲ್ಲ, ಆವಾಗ ಆ ಧೂಳಿನ ಬೆಲೆ ಗೊತ್ತಾಗುತ್ತೆ. ಎಲ್ಲ ವ್ಯಕ್ತಿಗಳು ಅವರದೇ ಆಗಿರ್ತಕ್ಕಂಥ ಶ್ರೇಷ್ಠ ಗುಣಗಳನ್ನು ಹೊಂದಿರ್ತಾರ. ಆದ್ರೆ ಅದನ್ನ ಹೊರಗೆ ಬರ್ಲಾಕ ಅದರದೇ ಆಗಿರ್ತಕ್ಕಂಥ ಸಮಯ ಬೇಕಾಗುತ್ತೆ. ಯಾವಾಗ ಆ ಸಮಯ ಬರುತ್ತಲ್ಲೋ ಆ ವ್ಯಕ್ತಿಯ ಗುಣ ಅಂತಕ್ಕಂಥದನ್ನ ಸಮಾಜದ ಮುಂದೆ ಅರಳಿ ನಿಂದಿರ್ತದೆ. ಇದು ನಾವು ತಿಳ್ಕೊಬೇಕಿರ್ತಕ್ಕಂಥ ವಿಷಯ. ಹೌದಲ್ವಾ ಸ್ನೇಹಿತರೆ? ನಿಜ ಅಲ್ವಾ?